ಯುದ್ಧಕ್ಕೆ ಹೌತಿ ಉಗ್ರಗಾಮಿಗಳ ಎಂಟ್ರಿ ಆಗಿದೆ. ಇಸ್ರೇಲ್ ವಿರುದ್ಧ ದಾಳಿಗೆ ಇಳಿದ ಹೌತಿ ರಕ್ಕಸರು. ಕೊಲ್ಲಿ ಯುದ್ಧಕ್ಕೆ ಹೌತಿ ಉಗ್ರಗಾಮಿಗಳ ಎಂಟ್ರಿ. ಇಸ್ರೇಲ್ ವಿರುದ್ಧ ದಾಳಿಗೆ ಇಳಿದ ಹೌತಿ ರಕ್ಕಸ. ಇರಾನ್ ಬೆಂಬಲಿಸಿ ಯೆಮೆನ್ ಹೌತಿ ಉಗ್ರರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹೌತಿಗಳ ಎಂಟ್ರಿಯಿಂದ ಮತ್ತೆರಡು ಜಲಸಂಧಿ ಬಂದ್ ಆಗುವಂತ ಸಾಧ್ಯತೆ. ಯೆಮೆನ್ ಬಳಿಯ ಮಂಡೇಬ್ ಸೋಯೆಜ್ ಕಾಲುವೆ ಕಡಲ ವ್ಯಾಪಾರ 35% ಕಂಟೈನರ್ ಸಂಚಾರಕ್ಕೆ ಕುತ್ತು ಬರುತ್ತಾ. ಮಂಡೇಬ್ ಸೋಯೆಜ್ ಬಳಿಗೆ ಹೌತಿಗಳು ಠಿಕಾಣಿಯನ್ನ ಹೂಡಿದ್ದಾರೆ. ಉಗ್ರರ ಗುರಿಯಾಗಿಸಿ ದಾಳಿಗಾದ ಜಲಸಂಧಿ ಬಂದ್ ಆಗುವಂತ ಸಾಧ್ಯತೆ. ವಿಶ್ವಕ್ಕೆ ವಾಣಿಜ್ಯ ಸರಕು ಸಾಗಾಣಿಕೆ ಅಡ್ಡಿ ಸಾಧ್ಯತೆ ಇರುವಂತದ್ದು. ಕೊಲ್ಲಿ ಯುದ್ಧಕ್ಕೆ ಹೌತಿ ಉಗ್ರಗಾಮಿಗಳ ಎಂಟ್ರಿ ಆಗಿದೆ. ಹಾರ್ಮುಜ್ ಜಲಸಂಧಿ ಬಳಿಕ ಮತ್ತೆ ಇನ್ನೂ 2 ಜಲಸಂಧಿ ಕ್ಲೋಸ್ ಆಗುತ್ತಾ. ಒಂದು ವೇಳೆ ಆದ್ರೆ ವಾಣಿಜ್ಯ ಸರಕು ಸಾಗಣೆಗೆ ಭಾರಿ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ಈಗಾಗಲೇ ಹಾರ್ಮುಜ್ ಜಲಸಂಧಿಯಿಂದ ಸಮಸ್ಯೆ ಏನೆಲ್ಲ ಆಯಿತು, ಅದರಿಂದ ಭಾರತ ಯಾವ ರೀತಿಯಾಗಿ ಸಮಸ್ಯೆಗೆ ಪರಿಹಾರವನ್ನ ಹುಡ್ಕೊಂಡು ಭಾರತಕ್ಕೆ ಯಾವ ರೀತಿ ಸರಾಗವಾಗಿ ಈಗ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಎಲ್ಲವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಇಲ್ಲಿ ಮತ್ತೊಂದು ಹೌತಿ ಉಗ್ರಗಾಮಿಗಳು ಇದೀಗ ಇರಾನ್ಗೆ ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಹಾಗಾಗಿ ಮತ್ತೆರಡು ಜಲಸಂಧಿಗಳು ಯೆಮೆನ್ ಬಳಿಯ ಮಂಡೇಬ್ ಸೋಯೆಜ್ ಕಾಲುವೆ ಬಂದ್ ಆಗುವಂತ ಭೀತಿ ಎದುರಾಗಿದೆ. ವಿಶ್ವದ 10% ಕಡಲ ವ್ಯಾಪಾರ 35% ಕಂಟೈನರ್ ಸಂಚಾರಕ್ಕೆ ಕುತ್ತು ಬರುವಂತ ಸಾಧ್ಯತೆ ಆಗುತ್ತೆ. ಯುದ್ಧದ ಭೀಕರತೆ ದಿನಗಳು ಕಳೆದಂತೆ ತೀವ್ರಗೊಳ್ತಾ ಇದೆ. ನಿನ್ನೆಗೆ 1 ತಿಂಗಳಾಯಿತು ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಯುದ್ಧ ಪ್ರಾರಂಭವಾಗಿ. ಫೆಬ್ರವರಿ 28ಕ್ಕೆ ಆರಂಭವಾದಂತ ಯುದ್ಧ ನಿನ್ನೆಗೆ 1 ತಿಂಗಳಾಯಿತು. ಮಾರ್ಚ್ 28ಕ್ಕೆ 1 ತಿಂಗಳಾದ್ರೂ ಯುದ್ಧ ಅದೇ ರೀತಿಯಾಗಿ ಸಾಗ್ತಾ ಇದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಯುದ್ಧವನ್ನ ಯಾವ ರೀತಿಯಾಗಿ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಯಾವ ರೀತಿಯಾದಂಥ ಒಪ್ಪಂದಗಳನ್ನು ಅಲ್ಲಿ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಮೀಟಿಂಗ್ ನಡೆಸುತ್ತೆ ಅನ್ನುವಂಥ ಇನ್ಫಾರ್ಮೇಶನ್ ಇರುವಂಥದ್ದು. ಬಟ್ ಇಲ್ಲಿ ಗಮನಿಸ್ತಾ ಹೋಗ್ತೀವಿ ನಾವು, ಇರಾನ್ ಮಾತ್ರ ಹಿಂದಕ್ಕೆ ಸರಿತಲ್ಲ. ಒಂದು ಕಡೆ ಅಮೆರಿಕಾಗೆ ಈಗಾಗಲೇ ಭಾರಿ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರುವಂಥದ್ದು. ಅಮೆರಿಕಾಗೆ ಅವರ ಜನಾನೇ ಅದಕ್ಕೆ ಸಪೋರ್ಟ್ ಕೊಡದೇ ಇರುವಂತಹ ರೀತಿಯಲ್ಲಿ ಇದೀಗ ವರ್ತನೆಯಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ ನೆತನ್ಯಾಹು ನಿರ್ಧಾರ ಸ್ಪಷ್ಟವಾಗಿದೆ. ಯಾವುದೇ ಕಾರಣಕ್ಕೆ ಯುದ್ಧ ಆರಂಭ ಮಾಡಿದ್ದೀವಿ, ಅದಕ್ಕೊಂದು ಕೊನೆ ಕಾಣಿಸಿನೇ ನಾವು ನಿಲ್ಲಿಸೋದು ಅನ್ನುವಂಥದ್ದು ಇಸ್ರೇಲ್ನ ನಿಲುವು. ಬಟ್ ಇಲ್ಲಿ ಮಧ್ಯದಲ್ಲಿ ಅಮೆರಿಕಾಗೆ ಯಾಕಾದ್ರೂ ಈ ಕೆಲಸಕ್ಕೆ ಕೈ ಹಾಕಿದ್ವೋ ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇದೆ. ಇನ್ನು ಅದ್ರ ಜೊತೆಗೆ ಹೌತಿ ಉಗ್ರಗಾಮಿಗಳು ಸಹಿತ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇರಾನ್ಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿ ಎಷ್ಟರ ಮಟ್ಟಿಗೆ ಇಡೀ ದೇಶಾದ್ಯಂತ, ಇಡೀ ಪ್ರಪಂಚದಾದ್ಯಂತ ಎಷ್ಟರ ಮಟ್ಟಿಗೆ ಹೊಡೆತ ಬಿತ್ತು, ಯಾರೆಲ್ಲ ಏನೇನೆಲ್ಲ ಸಮಸ್ಯೆ ಅನುಭವಿಸಿದ್ರು, ತೈಲ ಸಾಗಾಟ ಅಲ್ಲಿ ನಿಂತೋಯ್ತು. ಅದರಿಂದ ಅಮೆರಿಕ ಹೇಳುತ್ತೆ ಪಾಕಿಸ್ತಾನದ ಧ್ವಜ ಹಾಕೊಂಡು ನಮ್ಮ ಹತ್ತ 10 ಹಡಗುಗಳು ಬಂದಿದೆ, ಗಿಫ್ಟ್ ಬಂದಿದೆ ಅಂತ ಅಮೆರಿಕಾದ ಟ್ರಂಪ್ ಮಾತನಾಡಿದ್ರು. ಬಟ್ ಅಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಪ್ರಕಾರ ಯಾವುದೇ ರೀತಿಯಾದಂಥ ಹಡಗುಗಳು ಹೋಗಿಲ್ಲ ಅಂತ ಹೇಳಿದ್ರು. ಇನ್ನು ಅದರ ಜೊತೆಗೆ ನೋಡಿ, ಯೆಮೆನ್ ಬಳಿಯ ಮಂಡೇಬ್ ಅನ್ನುವಂಥದ್ದು ಮತ್ತು ಸೋಯೆಜ್ ಕಾಲುವೆ ಬಂದ್ ಆಗುವಂಥ ಭೀತಿ ಕಾಣಿಸ್ತಾ ಇದೆ. ಇನ್ನು ಇದರಲ್ಲಿ ವಿಶ್ವದ 10% ಕಡಲ ವ್ಯಾಪಾರ 35% ಕಂಟೈನರ್ ಸಂಚಾರಕ್ಕೆ ಕುತ್ತು ಬರುವಂತ ಸಾಧ್ಯತೆ. ಇದು ಒಂದೇಳೆ ಆದ್ರೆ ಇಡೀ ಪ್ರಪಂಚದಾದ್ಯಂತ ವಾಣಿಜ್ಯ ಸರಕುಗೆ ಸಮಸ್ಯೆ ಇಲ್ಲಿ ತಂದೊಡ್ಡದಂತ ಆಗುತ್ತೆ.